झी मराठी, चर्चाही होणारच. सेवानिवृत्ती हा आयुष्यातला हळवा टप्पा असतो. ज्या शाळेमध्ये इतकी वर्ष सेवा केली, ज्या शाळेमध्ये विद्यार्जनाचं काम करून मानसिक समाधान कमावलं, अशा विद्या मंदिराला सोडून जाताना प्रत्येकालाच दुःख होतं. प्रत्येकाच्या आयुष्यात हा टप्पा येतो. सेवा काळात केलेलं कार्य जवळपासच्या व्यक्ती विसरू शकत नाहीत. यावरून निरोप देताना प्रत्येकाचं अंतकरण जड होतं. असे उद्गार भोपाल पंदे यांनी इंगळी येथे काढलेत. इंगळी इथं महाकाली शिक्षण संस्थेच्या इंगळी हायस्कूलमध्ये मुख्याध्यापक एस होनमाने यांचा निवृत्तीनिमित्त सत्कार करण्यात आला. यावेळी भोपाल पंदे अध्यक्षस्थानी उपस्थित होते. शिवाजी शिंदे, जिन्नप्पा पंदे, लक्ष्मण मधभावे, पुंडलिक धनवाडे यांची प्रमुख उपस्थिती लाभली. कार्यक्रमात उपस्थित मान्यवरांच्या हस्ते सत्कारमूर्ती एस होनमाने यांचा शाल श्रीफळ देऊन सत्कार करण्यात आला. यावेळी एस होनमाने यांनी सत्काराबद्दल आभार मानून संस्थेतील कार्य व येथील व्यक्तींचा सहवास विसरता येऊ शकत नाही असं सांगितलं. कार्यक्रमास नामदेव रायमाने, जयपाल संगमे, रमेश नाईक, एकनाथ जाधव, अजित खाडे, सुरेश जाधव, प्रकाश सलगरे, रामा कांबळे, महेश इरगार, मलप्रभा पाटील, शौकत नकारची, बसवराज दांडडी यांच्यासह शिक्षक, विद्यार्थी व ग्रामस्थ उपस्थित होते. उपस्थित आमचे स्वागत श्री खाडे यांनी केलं. सूत्रसंचालन गिरगावसर यांनी केलं, तर एकनाथ जाधव यांनी आभार मानले. सी मराठीसाठी इंगळीहून ರಾಜು ಕೋಳಿ. ಪಾಪ ಈ ನಮ್ಮ ಮಹಾಕಾಳ ಶಿಕ್ಷಣದಲ್ಲಿ ಅಮೋಘವಾದಂತಹ ಸೇವೆಯನ್ನು ಸಲ್ಲಿಸಿ ಈ ಸಂಸ್ಥೆಗೆ ಒಂದು ಹೆಮ್ಮೆ ತಂದಿದ್ದಾರೆ. ಅವರ ಹೆಂಡತಿ, ಅವರ ಮಕ್ಕಳು, ಅವರ ಒಂದು ಕುಟುಂಬಕ್ಕೆ ಒಂದು ದೇವರು ಒಂದು ಒಳ್ಳೆಯ ಆಶೀರ್ವಾದ ಮಾಡಲಿ, ಒಂದು ಸದ್ಭಕ್ತಿ, ಒಂದು ದೇವರು ಅವರಿಗೆ ದಯಪಾಲಿಸಲಿ ಅನ್ನುವಂಥ ಹೇಳಿ ಒಂದು ನನಗೂ ಒಂದು ಈ ಶಿಕ್ಷಕ ವೃತ್ತದವರು ಒಂದು ಎರಡು ಮಾತನಾಡಿಲ್ಲ. ಎಲ್ಲಿವರೆಗೆ ವಿದ್ಯಾರ್ಥಿಗಳ ಮನ ಮುಟ್ಟುವಂತೆ ನಮ್ಮ ಬೋಧನೆಯನ್ನು ಮಾಡೋದಿಲ್ಲವ, ಅಲ್ಲಿವರೆಗೆ ನಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗೋದಿಲ್ಲ. ನೋಡ್ರಿ, ನಾವು ಶಾಲೆಯೊಳಗೆ ಹೋದಾಗ ನಮ್ಮ ಎಲ್ಲ ಆತ್ಮೀಯರಲ್ಲಿ ಕೂಡ ಅನುಭವ ಆಗಿರ್ಬೋದು. ಯಾವುದೇ ಒಂದು ವರ್ಗದಲ್ಲಿ ನಾವು ಬೋಧನೆ ಮಾಡ್ಲಿಕ್ಕೆ ಹೋದಾಗ ಒಳ್ಳೆಯ ರೀತಿಯಿಂದ ನಾವು ಬೋಧನೆ ಮಾಡದೇ ಇದ್ರೆ ನಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆಗೆ ಸಂಕುಚಿತವಾದ ಭಾವನೆ ನಿರ್ಮಾಣ ಆಗ್ತದ. ಇವತ್ತು ನಾವು ಶಾಲೆಗೆ ಹೋದಾಗ ಮಕ್ಕಳಿಗೆ ಸರಿಯಾದ ಪಾಠವನ್ನ ಬೋಧನೆ ಮಾಡಿಲ್ಲ ಅಂತಕ್ಕಂಥ ಒಂದು ಮನಸ್ಸಿನ ಮೇಲೆ ಒಂದು ಪ್ರಭಾವ ಬೀಳ್ಬಿಟ್ಟಂದಾಗಿರ್ತದೆ. ಅದೇ ಮಾರನೇ ದಿವಸ ಒಳ್ಳೆಯ ರೀತಿಯಿಂದ ಬೋಧನೆಯನ್ನು ಮಾಡಿದ್ದಾದ್ರೆ ನಮ್ಮ ಮುಖದ ಮೇಲೆ ಮಂದಹಾಸ ನಗೆಯನ್ನ ಬೀರಲಿಕ್ಕೆ ಪ್ರಾರಂಭ ಆಗಿರ್ತದೆ. ಆ ಮಂದಹಾಸ ನಮ್ಮಲ್ಲಿ ಅಷ್ಟೇ ಇರೋದಿಲ್ಲ, ಮಕ್ಕಳಲ್ಲಿ ಕೂಡ ವ್ಯಕ್ತ ಆಗ್ತಾ ಇರ್ತದೆ. ಅದಕ್ಕಾಗಿ ಆ ಮಂದಹಾಸ ಶಿಕ್ಷಕರಲ್ಲಿಯೂ ಮೂಡಲಿ, ವಿದ್ಯಾರ್ಥಿಗಳಲ್ಲಿಯೂ ಕೂಡ ಮೂಡಿ ಈ ಶಾಲೆ ಇನ್ನೂ ಎತ್ತರಕ್ಕಾಗಿ ಬೆಳೆಯಲಿ ಅಂತಕ್ಕಂಥ ಒಂದು ಭಾವನೆಯನ್ನ ನಾನು ಇಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಇಲ್ಲಿ ಎಲ್ಲ ನುರಿತ ಶಿಕ್ಷಕರಿದ್ದಾರೆ. ಅದರ ಲಾಭವನ್ನು ನೀವು ಪಡ್ಕೊಳ್ಬೇಕು. ನೀವು ಎಲ್ಲಿವರೆಗೆ ಅವರ ಹತ್ರ ನೇರವಾಗಿ ಒಬ್ಬ ಮಹಾನ್ ವ್ಯಕ್ತಿಗಳು ಒಂದು ಉದಾಹರಣೆ ಹೇಳ್ತಾ ಇದ್ರು. ಜುಲೈ 4, 2022 ಇಸ್ವಿಗೆ ನಾನು ಈ ಶಾಲೆಗೆ ಬಂದೆ. ಜುಲೈ 3ನೇ ತಾರೀಕಿಗೆ ಚಿಂಚಲಿ ಮಹಾಕಾಳಿ ಶಾಲೆಯೊಳಗೆ ಮೀಟಿಂಗ್ ತಗೊಂಡಿದ್ರು ಸರ್. ತಗೊಂಡಂತ ಸಮಯದೊಳಗೆ ನಿನಗೆ ಇಂಗ್ಲಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದ್ರು. ಹೇಳುವಂತ ಸಮಯದೊಳಗೆ ಇನ್ನೊಂದು ಇಬ್ಬರು ಜನ ನನಗೆ ಏನು ಹೇಳಿ ಕಳಿಸಿದ್ರಪ್ಪ ಅಂದ್ರೆ, ಹನುಮಾನ ಸರ್ ಕೈಯಾಗ ಕೆಲಸ ಮಾಡಿ ಗೊತ್ತಾಗ್ತೈತಿ ಅಂತ ಹೇಳಿದ್ರು ನನಗೆ. ನಿಜಕ್ಕೂ ಏನು ಹೇಳ್ತೀನಿ ನೇರ ಹೇಳುವಂತ ಮನುಷ್ಯ ನಾನು ಯಾವತ್ತೂ ಹಿಂದೆ ಮಾತಾಡಂಗಿಲ್ಲ. ದೊಡ್ಡವರಲ್ಲಿ ಸಣ್ಣವರು ನನಗೆ ನೀಡಿರ್ತಕ್ಕಂಥ ಗೌರವ, ಸಹಾಯ, ಸಹಕಾರ ಅಭಿವೃದ್ಧಿಗೋಸ್ಕರ, ವಿದ್ಯಾರ್ಥಿಗಳ ಹಿತಗೋಸ್ಕರ ಬಹಳಷ್ಟು ಸಹಕಾರವನ್ನು ನೀಡಿತು. ಚಿಂಚಲಿಯಲ್ಲಿ ಕೂಡ ಸುಮಾರು 1991 ಜುಲೈ ನೇಮಕಾತಿಯನ್ನು ಹೊಂದಿದಾಗ ಅಲ್ಲಿ ನಮ್ಮ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಬ್ಯಾಟೂರ್ ಸರ್ ಅವರು, ಪಟ್ಟೇಗರ್ ಸರ್ ಅವರು, ಕಲ್ಲಟ್ಟಿ ಸರ್ ಅವರು, ಲಕ್ಷ್ಮೇಶ್ವರ ಸರ್ ಅವರು, ನಾರ್ಕರ್ ಸರ್ ಅವರು, BN ಪಾಟೀಲ್ ಸರ್ ಅವರು ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡು, ಸರ್ ನೀವು ನೇರ ನುಡಿಯಾಗಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದೀರಿ, ಬಹಳ ನಿಷ್ಠೂರತೆಯಿಂದ ಮಾತನಾಡಬೇಡ್ರಿ, ಎಲ್ಲರ ಜೊತೆಗೆ ಸಹಕಾರದಿಂದ ಅತ್ಯಂತ ಸಹೃದಯದಿಂದ ಮಾತನಾಡುತ್ತಿದ್ದೀರಿ ಅಂತಕ್ಕಂಥ ಸಲಹೆಗಳನ್ನು ಕೊಡ್ತಾ ಇದ್ದೀವಿ. 1992-93 ಇಸ್ವಿಯಲ್ಲಿ ಇನ್ನೂ ಬಿಸಿ ರಕ್ತವಾದವನಾಗಿರುವುದರಿಂದ
ವಿದ್ಯಾರ್ಥಿಗಳಿಗೆ ಬೆಳೀತಕ್ಕಂಥ ಒಂದು ಸ್ವಭಾವ ನಮಗೆ ಬಹಳ ಕೆಟ್ಟದ್ದಾಗಿದೆ. ಆ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ 8ನೇ ವರ್ಗದಲ್ಲಿದ್ದಾಗಲೇ ಭಾರತ ದೇಶದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ತಿಳಿಸಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಯಾರಪ್ಪ ಅಂತ ಕೇಳಿದಾಗ ಅವ ಲಾಲ್ ಕೃಷ್ಣ ಅಡ್ವಾಣಿ ಅಂತಕ್ಕಂಥ ಒಂದು ಉದ್ದಟ ಉತ್ತರವನ್ನು ಕೊಡ್ತಾ ಇದ್ದ. ಅವಾಗ ನನಗೆ ಎಲ್ಲಿಲ್ಲದ ಕೋಪ ಬಂದು ಹೊಡೆದಿದ್ದೆ. ತಲೆ ಹೊಡೆದು ರಕ್ತ ಸುರಿದಾಗ ನಮ್ಮ ಶಾಲೆಯ ಪಕ್ಕದಲ್ಲಿ ಒಬ್ಬರು ಬಸನಾಯಕ್ ಅಂತಕ್ಕಂಥ ಡಾಕ್ಟರ್ ಇದ್ರು. ಆ ವಿದ್ಯಾರ್ಥಿಗಳು ಅಲ್ಲಿ ಡ್ರೆಸ್ಸಿಂಗ್ ಮಾಡ್ಕೊಳ್ಳಿಕ್ಕೆ ಹೋದಾಗ ಆ ಡಾಕ್ಟರ್ ಹೇಳಿಬಿಡ್ತಿದ್ರು ವಿದ್ಯಾರ್ಥಿಗಳು, ಬಹುಶಃ ಹಿಂದಿ ಸರ್ ಅಂದ್ರೆ ಹೊಣಮಾಡಿ ಸರ್ ನಿಮಗೆ ಬಡ್ದಿರ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಿದ್ರು. ಅಂದ್ರೆ ಅಷ್ಟು ನಾನು ಅಲ್ಲಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಕಠೋರವಾಗಿ ನಡೆದುಕೊಳ್ತಿದ್ದೆ. ಅದು ವಿದ್ಯಾರ್ಥಿಗಳ ಹಿತಗೋಸ್ಕರ ಅಂತಕ್ಕಂಥ ಭಾವನೆ ನನಗೆ ಇತ್ತು. ಅಲ್ಲಿಂದ ಹಾಗೆ ಬೆಳೆಯುತ್ತಾ ಬೆಳೆಯುತ್ತಾ ಬಹಳಷ್ಟು ಹಿರಿಯ ಶಿಕ್ಷಕರು ನನಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅಲ್ಲಿ ಚಿಂಚಲಿಯೊಳಗೆ ಎಂಥ ನಮ್ಮ ಶಿಕ್ಷಕರ ಬಳಗ ಹೆಂಗಿತ್ತಪ್ಪ ಅಂತಂದ್ರೆ, ಈಗ ನಮ್ಮಲ್ಲಿ ದಾಂಡೋಡಿ ಸರ್ ಯಾವ ರೀತಿ ಹೆಂಗಿದಾರ ಹಾಗ ನಾವು ಕೂಡ ಅಲ್ಲಿ ಹೆಂಗಾಗಿ ಮಧ್ಯಮ ವಯಸ್ಸಿನವರು ಕೂಡ ಇದ್ವಿ. ಆಮೇಲೆ ಅತ್ಯಂತ ನಿವೃತ್ತಿ ಅಂಚಿನಲ್ಲಿ ಇರತಕ್ಕಂಥ ಶಿಕ್ಷಕರು ಕೂಡ ಇದ್ವಿ. ಹೀಗಾಗಿ ಎಲ್ಲರ ಜೊತೆ ಹೇಗೆ ಇರಬೇಕು ಅಂತಕ್ಕಂಥ ವಿಚಾರಧಾರೆಗಳು ನಮಗೆ ಅಲ್ಲಿ ನೀರು ಎರದಂತೆ ನಮಗೆ ಜ್ಞಾನವನ್ನು ನೀಡಿದ್ರು. ಪಟ್ಟಿಗೇರಿ ಸರ್ ಅವರು ಮುಳವಾಡಕ್ಕೆ ಟ್ರಾನ್ಸ್ಫರ್ ಆಗಿ ಬಂದಾಗ ಅಲ್ಲಿ ಕ್ಲರ್ಕ್ ಸರಿಯಾಗಿ ಕೆಲಸ ಮಾಡ್ತಾರೆ.